ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾವು ಇದೀಗ ಗಿಲ್ಲು ಪಾಠದ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. तो अभी तक आप सभी लोगों ने देखा है कि गिल्लू के प्राण महादेवी वर्मा ने कैसे बचाया है और उसी के साथ साथ उनकी देखभाल कैसे की है और पेंसिलिन मरहम लगाने के बाद कई घंटे के उपरांत के बाद जो उसके मुंह में पानी टपकाया गया है. आज इस क्लास में हम देखेंगे. ಇವತ್ತಿನ ಈ ಕ್ಲಾಸ್ ಒಳಗೆ ನಾವೇನು ನೋಡಮ್ಮಪ್ಪ ಅಂದ್ರೆ जो तीसरी दिन में यानी 3-4 मास होने के बाद गिल्लू की कहानी यहाँ से आरंभ होती है. ಇಲ್ಲಿಂದ ಅದರ ಕಥೆ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದ ಅಂಥೇಳಿ ನಾವೇನು ಮಾಡಿದ್ವಿ ನೋಡ್ಲಿಕ್ಕತ್ತಿದ್ವಿ. ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಗಿಲ್ಲುವಿನ ಕತಿ ಚಾಲು ಆಗ್ತದೋ ಅಂಥೇಳಿ. ಯಾದಕ್ಕೆ 3-4 माह पूंछे और चंचल चमकली आंखें. रोए का मतलब है ಅದರ ಬೆನ್ನ ಮೇಲಿರುವಂಥ ಕೂದಲು ಏನಂತಿರ್ತೀವೋ ಅದರ ಮೈ ಮೇಲಿರುವಂಥ ಕೂದಲಾಗಿರ್ಬೋದು. ಏನಾಯ್ತೋ ಉನ್ಕಿ ಜಂಬೇದಾರ್ ಪೌಂಚೆ ಅದರ ಬಾಲ ಯಾ ಚಂಚಲಿ ಯಾನಿ ಚಂಚಲ್ ಚಮಕ್ಲಿ ಆಂಕೆ ಅದರ ಕಣ್ಣುಗಳು ಹೆಂಗಿದ್ವಪ್ಪ ಅಂದ್ರೆ ಜೋ ಬಹಳ ಹೊಳಪು ಪೂರಿತವಾಗಿರುವಂಥ ಒಂದಿಷ್ಟು ಕಣ್ಣುಗಳಾಗಿದ್ದು ಅಂಥೇಳಿ ಏನು ಮಾಡ್ತೀವಿ यहाँ पर देखते हैं. आंके का एक वचन रूप है आंख. ಆಂಕೆದ ಏಕವಚನ ರೂಪ ಯಾವುದು ಆಂಕ್ ಅಂತೇಳಿ ಕರಿತಿಲ್ಲ. ಆಂಕದ ಜೋ ಇನ್ಕಿ ಬಹುವಚನ ರೂಪ ಆಂಕೆ ಅಂದ್ರೆ ಎರಡು ಕಣ್ಣುಗಳು ಹೆಂಗೆ ಕಾಣಿಸ್ತಿದ್ವಪ್ಪ ಅಂದ್ರೆ ಜೋ ಇನ್ಕಿ ಚಮಕ್ತಿ रहती है ಬಹಳಷ್ಟು ಹೊಳಿತಿದ್ವು ಅಂತೇಳಿ ಏನು ಮಾಡ್ತೀವಿ ನಾವು ಹೇಳಿದ್ವಿ. ಅವ್ರು ಉಸಿಕೆ ಆಗೆ ಬೇಬಿ कहते हैं. ಅದರ ನಂತರ ಏನು ಮಾಡ್ತೀವಿಪ್ಪ ಅಂದ್ರೆ ಹಿಂಗೆ ಹೇಳ್ತೀವಲ್ಲ जो हम उसे गिल्लू कहकर पुकारने लगे. वहाँ की महादेवी वर्मा ने क्या करते उनकी एक नाम देती है. उस नाम क्या है गिल्लू है. ಒಂದು ಅಳಿಲಿಗೆ ಏನು ಹೆಸರು ಕೊಡ್ತಾಳು ಅಂದ್ರೆ ಗಿಲ್ಲು ಅನ್ನುವಂಥ ಒಂದು ಹೆಸರನ್ನು ಆಕೆ ಕೊಟ್ಲು. मैंने फूल रखने की एक हल्की डालिया. चलो इन्होंने एक क्या करती है महादेवी वर्मा ने क्या करती है फूल रखने की एक हल्की डालिया लेती हैं. डालिया का मतलब ಆ ಹೂಕುಂಡ ಏನಿರ್ತದಲ್ಲ ಹೂ ಇಡುವಂಥ ಒಂದು ಕುಂಡವನ್ನು ಈ ಸದ್ದು ನಾವೆಲ್ಲರೇ ಅರ್ಚನೆ ಮಾಡುವಂಥ ಸಮಯದೊಳಗೆ ತೊಗೊಂಡು ಹೋಗ್ತಿರ್ತೀವಲ್ಲ ಅಂಥ ಒಂದು ಢಾಲಿಯಾದೊಳಗೆ ಏನು ಮಾಡ್ತಾಳೆ ಹೂ ರಖನೆ के लिए यानी फूंज एस ढालिया में यानी हूकुंडದೊಳಗೆ ಏನು ಮಾಡ್ತಾಳು जो रोई बिछाकर हत्तिಯನ್ನು ಹಾಕಿ और तार से खिड़की पर लटका दिया है. ಒಂದಿಷ್ಟು ಏನು ಮಾಡ್ತಾಳು ತಾರ್ ತೋತಾಳು ಒಂದಿಷ್ಟು ತಂತಿಯನ್ನು ತೊಗೊಂಡು ಏನು ಮಾಡ್ತಾಳು ಅಂದ್ರೆ ಆ ಕಿಟಕಿಗೆ ಅದನ್ನು ತೂಗು ಹಾಕಿ कहती है 2 वर्ष वही गिल्लू का घर रहा. ಸುಮಾರು ಒಂದು 2 ವರ್ಷ ಏನಾಗಿತ್ತು ಅಂದ್ರೆ ಅದೇ ಗಿಲ್ಲುವಿನ ಮನೆಯಾಗಿತ್ತು ಅಂತೇಳಿ ನೋಡ್ತೀವಿ. जो वहाँ स्वयं हिलाकर जो उस डालिया का यानी उस घर को स्वयं हिलाते थे और घर में झूलता और अपनी खांज से मनकोसी आंखों से कमरे के भीतर और खिड़की से बाहर न जाने क्या देखता समझता रहता था. जो यहाँ देखो ಇಲ್ಲಿ ನೋಡ್ರಿ ಗಿಲ್ಲು ಹೆಂಗೆ ಮಾಡ್ತದೆ ಅಂದ್ರೆ ಅದೇ ಏನಾಗ್ಯದ ಅಂದ್ರೆ 2 ವರ್ಷ ಆ ಗಿಲ್ಲುವಿನ ಮನೆ ಆಗ್ತದೆ. और उसी के साथ वे कहती है स्वयं ಜಾಲಿ को हिलाकर ಸ್ವಯಂ ಉನ್ಕಿ ಢಾಲಿ ಕೋ ಹಿಲಾಕರ್ ತನ್ನ ಮನೆಯನ್ನು ಏನು ಮಾಡ್ತದಪ್ಪ ಅಂದ್ರೆ ತಾನೇ ಅದೇನು ಮಾಡ್ತದೆ ತೂಗಾಡ್ತದೆ. ಅವ್ರು ಉಸಿಕೆ ಝೂಲ್ತಾ ಝೂಲ್ತಾ ಅಂದ್ರೆ ಅದೇನಾಗ್ತದೋ ತೂಗಿ ಬೀಳ್ತಿರ್ತದೆ. ಅವ್ರು ಅಪ್ನಿ कांच की समान आंखों से कांच का मतलब ಈ ಗೋಲಿ ಗುಂಡು ಇರ್ತದಲ್ಲ ಆ ಗೋಲಿ ಗುಂಡಿಗೆ ಸಮಾನವಾಗಿರುವಂಥ ಕಣ್ಣುಗಳಿಂದ ಏನು ಮಾಡ್ತದೋ ಮನ್ಕೋಸೆ ಆಂಕೋಸೆ ತನ್ನ ಮನಸ್ಸಾರೆ ಏನು ಮಾಡ್ತದೋ ತನ್ನ ಕಣ್ಣುಗಳಿಂದ ಕಮ್ರೆಕೆ ಭೀತರ್ ದೇಖ್ತೆ हैं ಆ ಖೋಲಿಯ ಒಳಗೆ ನೋಡ್ತದೆ. ಅವ್ರು ಉಸಿಕೆ ಸಾಥ್ ಸಾಥ್ ಕಿಟಕಿ ಸೆ ಬಾಹರ್ ಅದ್ರ ಜೋಡಿ ಕಿಟಕಿಯ ಹೊರಗಿನ ಬಾಜು ನೋಡುವಂಥದ್ದು. और
ಕ್ಯಾ ದೇಖ್ತಾ ಸಮಜ್ತಾ रहता ಏನು ನೋಡ್ತಿತ್ತೋ ಏನು ತಿಳ್ಕೊತಿತ್ತೋ ಅನ್ನೋದು ಸದ್ಯಕ್ಕೂ ಅಷ್ಟು ಸರಿಯಾಗಿ ಗೊತ್ತಿರೋದಿಲ್ಲ, ಹಂಗೆ ತಿಳ್ಕೊತಿರ್ತದೋ ಅಂತೇಳಿದು. मगर परंतु उनकी समझदारी और कार्यकलाप में उनकी समझदारी है, समझदारी ಅಂದರೆ ಅದರ ತಿಳುವಳಿಕೆ ಇದೆ. और उनकी ಕಾರ್ಯಕಲಾಪ ಅದರ ಕಾರ್ಯಾಚರಣೆ ನೋಡಿದ್ರಿಂದ ಜೋ ಸಬ್ಕೋ ಆಶ್ಚರ್ಯ ಹೋಗ್ತತ್ತು, ಅದನ್ನು ನೋಡುವಂಥ ಮಂದಿಗೆ ಏನಾಗ್ತಿತ್ತು ಅಂದ್ರೆ ಬಹಳಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಹೇಳ್ತೀವಿ. और चलो यहाँ पर देखिए कि वे 3 ಮಾರ್ಕ್ಸ್ का या नहीं तो 4 ಮಾರ್ಕ್ಸ್ का अंक मिलने की संभावना है. ಇಲ್ಲಿ 3-4 ಅಂಕಗಳೇನು ಬರ್ತಾವಪ್ಪ ಅಂದ್ರೆ ನಿಮಗೆ ಸಿಗುವಂಥದ್ದು ಅದು ಹೌದಾ. लेखक ने गिल्लू लेखक को कैसे आकर्षित करते थे, वे सभी प्रश्न पूछने वाले पैराग्राफ है. यहाँ पर देखिए जब मैं लिखने बैठती थी, जब मैं का मतलब है यहाँ पर महादेवी वर्मा है. ಇಲ್ಲಿ ಏನದಾಳು ಅಂದ್ರೆ महादेवी वर्मा ಬರೀಲಿಕ್ಕೆ ಕೂತ್ಕೊಳ್ಳೆ लिखने बैठती थी तब अपनी ओर मेरा ध्यान आकर्षित करने के लिए ತನ್ನ ಕಡೆ ಏನು ಮಾಡ್ತದಪ್ಪ ಅಂದ್ರೆ ಗಿಲ್ಲು ಮಹಾದೇವಿ ವರ್ಮ ಅವರ ಧ್ಯಾನವನ್ನು, ಧ್ಯಾನ ಕ ಮತ್ಲವೇ ಧ್ಯಾನ ಅಂದ್ರೆ ಏನಿಲ್ಲಿ ಗಮನ ಅಂತೇಳಿ ಕರಿತೀವಿ ಹೌದಾ. ಧ್ಯಾನ ಅಂದ್ರೆ ಏನಿಲ್ಲಿ ಗಮನ, ಆ ಗಮನವನ್ನು ಆಕರ್ಷಣೆ ಮಾಡೋ ಸಲುವಾಗಿ ಜೋನ್ಕಿ ಧ್ಯಾನ ಆಕರ್ಷಿತ करने के लिए ಅದ್ರ ತನ್ನ ಕಡೆ ಸೆಳ್ಕೊಳ್ಳೋ ಸಲುವಾಗಿ ಏನು ಮಾಡ್ತದಪ್ಪ ಅಂದ್ರೆ ಜೋ ಇನ್ಕಿ ತೀವ್ರ ಇಚ್ಛಾ ಹೋತಿ ಅದರದೇ ಆಗಿರುವಂಥ ಒಂದಿಷ್ಟು ತೀವ್ರ ಇಚ್ಛಾ ಆಗ್ತದೆ. ಮಹಾದೇವಿ ವರ್ಮ ಬರಲಿಕ್ಕೆ ಕೂತ್ ಕೂಡಲೇ ಅದೇನು ಮಾಡ್ತದೆ ಅಂದ್ರೆ ಉನ್ಕಿ ಧ್ಯಾನ ಆಕರ್ಷಿತ ಕರ್ನ ಮಹಾದೇವಿ ವರ್ಮನ ಧ್ಯಾನವನ್ನು ಏನು ಮಾಡಬೇಕು, ಗಮನವನ್ನು ನನ್ನ ಕಡೆ ಸೆಳ್ಕೋಬೇಕು ಅನ್ನುವಂಥ ಒಂದಿಷ್ಟು ತೀವ್ರವಾಗಿರುವಂಥ ಇಚ್ಛಾ ಆಗ್ತದೋ ಅಂತೇಳಿ. ಜೋ ಉಸ್ನೆ ಏಕ್ ಅಚ್ಚಾ ಉಪಾಯ ಬಿ ಖೋಜ್ ಲಿಯಾ ಹೈ, ಅದರದೇ ಆಗಿರುವಂಥ ತನ್ನದೇ ಗಿಲ್ಲು ನೋಡ್ರಿ ಸಣ್ಣದಾಗಿರುವಂಥ ಪ್ರಾಣಿ ತನ್ನದೇ ಆಗಿರುವಂಥ ಒಂದು ಉಪಾಯವನ್ನು ಏನು ಮಾಡ್ತದೆ ಖೋಜ್ ನಿಕ್ಲಾ ಹೈ. ಖೋಜ್ ನಿಕ್ಲಾ ಕ ಮತ್ಲಬ್ ಒಂದು ಸಂಶೋಧನೆ ಮಾಡಿ ಹುಡುಕ್ಯಾಡೋದು ಅದು ಅದ ಒಂದು ಉಪಾಯವನ್ನು ಏನು ಮಾಡ್ಯದಪ್ಪ ಅಂದ್ರೆ ಅದು ಹುಡುಕಿದೆ ಅಂತೇಳಿ. ಕೌನ್ಸಿ ಉಪಾಯ ಹೈ, ಎಂಥ ಉಪಾಯ ಅದದು ನೋಡ. ವಾ ಮೇರೆ ಪೈರ್ ತಕ್ ಆಕರ್, ಅದೇನು ಮಾಡ್ತಿತ್ತು ನನ್ನ ಕಾಲಿನ ತನ ಬರ್ತಿತ್ತು, ತನ್ನ ಕಾಲಿನ ತುದಿ ತನ ಬಂದು ಏನು ಮಾಡ್ತಿತ್ತಪ್ಪ ಅಂದ್ರೆ ಸರ್ಸೆ ಪರ್ದೆ ಪರ್ ನೋಡ್ರಿ ಪೈರ್ ತಕ್ ಆಕರ್ ತನ್ನ ಕಾಲಿಗೆ ಬಂದು ನಿಮ್ಮ ಮಹಾದೇವಿ ವರ್ಮ ಅವರ ಕಾಲಿನ ಬಳಿ ಬಂದು ಏನು ಮಾಡ್ತಿತ್ತಪ್ಪ ಅಂದ್ರೆ ಸರ್ಸೆ ಅಂದ್ರೆ ಕಾಲು ತುದಿಯಿಂದ ಬಂದು ಆಕಿನ ಸರ್ಸೆ ಕ ಮತ್ಲಬ್ ತಲೆ ಭಾಗದ ತನೂ ಏನು ಮಾಡ್ತಿತ್ತು ವೇಗವಾಗಿ ಹೋಗ್ತಿತ್ತು. ಅವ್ರ ಪರ್ದೆ ಪರ್ ಚಡ್ ಜಾತತ್ತು, ಅದ್ರ ಜೊತೆಗೆ ಏನು ಮಾಡ್ತಿತ್ತು ಆ ಪರ್ದೆ ಮ್ಯಾಲ್ಗಡೆ ಹೋಗಿಬಿಡುವಂಥದ್ದು, ಪರ್ದೆ ಮ್ಯಾಲ್ಗಡೆ ಹೋಗುವಂಥದ್ದು. ಅವ್ರು ಫಿರ್ ಉಸಿ ತೇಜಿಸೆ ಮತ್ತು ಹೊಳೆ ಪುನಃ ಅದೇ ರೀತಿಯಾಗಿರುವಂಥ ವೇಗದೊಳಗೆ ಏನು ಮಾಡ್ತಿತ್ತು ಜೋನ್ಕಿ ಉತ್ತರ ಜಾತತ್ತ, ಅದೇ ವೇಗವಾಗಿ ಎಷ್ಟು ವೇಗವಾಗಿ ಮೇಲೆ ಹಬ್ಬಿತ್ತು ಅಷ್ಟೇ ವೇಗವಾಗಿ ಏನು ಮಾಡ್ತಿತ್ತಪ್ಪ ಅಂದ್ರೆ ಅದು ಕೆಳಗಿಳಿತಿತ್ತು ಅಂತೇಳಿ ನೋಡ್ತೀವಿ. और आगे वे कहती है यहाँ दौड़ने का क्रम होती है, ಅದು ಮ್ಯಾಲಿಂದ ಕೆಳಗಿನ ಮೇಲೆ ಅಂದರೆ सर से यानी पैर से सर तक और सर से पैर तक इनकी दौड़ने का क्रम तब तक चलता था जब तक मैं उसे पकड़ने के लिए न उठती थी. ಆ ಬರೀದು ಬಿಟ್ಟು ಏನು ಮಾಡೋದು ಅದನ್ನು ಯಾವಾಗ ನಾ ಹಿಡ್ಕೋಬೇಕು ಅಂತೇಳಿ ಏನು ಮಾಡ್ತಲ್ಲ ಹಿಡಿತನೂ ಸದ್ಯಕ್ಕೂ ಜೋನ್ಕಿ ದೌಡ್ನೆ ಕ ಕ್ರಮ ಚಲ್ತೆ ಅಷ್ಟೇ ರೀತಿಯಾಗಿರುವಂಥದ್ದು ಅದೇನು ಮಾಡ್ತಿತ್ತು ತನ್ನ ಓಡಾಡುವಂಥ ಒಂದು ಕ್ರಿಯೆ ನಡೀತಿತ್ತು ಅಂತೇಳಿ. ಕವಿ ಮೈ ಗಿಲ್ಲು ಕೋ ಪಕಡ್ ಕರ್ ಏವಂ ಲಂಬೆ ಲಿಫಾಫೆ ಹೋತೆ ನೋಡು ಆ ಗಿಲ್ಲುವನ್ನು ಹಿಡ್ಕೊಂಡು ಏನು ಮಾಡ್ತಾಳೆ ಒಂದು ಲಂಬೆ ಲಿಫಾಫೆ ಕತೆ ಈ ಹೂವಿಡುವಂಥ ಒಂದು ಶೋಕಿಗೆ ಬಳಸ್ತಾರಲ್ರಿ ಟಿ ವಿ ಮೇಲೆ ಅದು ಬಳಸುವಂಥ ಒಂದು ಲಿಫಾಫೆ ಒಳಗೆ ಏನು ಮಾಡ್ತಾಳೆ ಜೋ ಇಸ್ ಪ್ರಕಾರ ರಖ್ ದೇತಿ ಹೆಂಗೆ ಅದನ್ನು ಇಡ್ತಿದ್ಲಪ್ಪ ಅಂದ್ರೆ जो कैसे इसी प्रकार रख देती कि उसके अगले 2 पंजों ಆ ಗಿಲ್ಲುವಿನ ಮುಂದಿನ 2 ಕಾಲುಗಳು ಅವ್ರ ಸಿರ್ಕೆ ಅತಿರಿಕ್ತ ಅದರ ಜೋಡಿ ತನ್ನ ಗಿಲ್ಲುವಿನ 2 ಕಾಲು ಮತ್ತು ಬಂದ್ ಕರ್ ದೇತೈತೆ. ಆ ಇಡೀ ಒಂದು ಶರೀರವನ್ನು 2 ಕಾಲು ಮತ್ತು ಅದರ ಒಂದು ತಲೆಯನ್ನು ಬಿಟ್ಟು ಉಳಿದ ಎಲ್ಲ ಒಂದು ಉಳಿದ ಎಲ್ಲ ಭಾಗವನ್ನು ಉಳಿದ ಎಲ್ಲ ಒಂದು ದೇಹವನ್ನು ಏನು ಮಾಡ್ತಿದ್ಲು ಅಂದ್ರೆ ಜೋಸ್ ಲಿಫಾಫೆ ಮೇ
ಬಂದ್ ರಹತ ಬಂದ್ ಕರ್ ದೇತತ, ಅದ್ರ ಒಳಗೆ ಏನು ಮಾಡ್ತಿದ್ಲು ಅಂದ್ರೆ ಮುಚ್ಚಿಡ್ತಿದ್ಲು ಅಂತ ಹೇಳ್ತೀವಿ. ಹೌದಾ? ಜೈಸ್ ಅದ್ಭುತ ಸ್ಥಿತಿ ಮೇ ನೋಡ್ರಿ, ಅದು ಅದ್ಭುತ ಸ್ಥಿತಿ ಅಂತವ್ರಿ. ಮಹದೇವ್ ವರ್ಮಾ ವರ್ಣನ್ ಕರ್ತಿ ಗಿಲ್ಲು ಕಿ ವೇ ಕಾರ್ಯಕಲಾಪಕ್ಕೆ ಬಾರೆ ಮೇ, ಗಿಲ್ಲುವಿನ ಒಂದು ಚಿತ್ರಣವನ್ನು ಏನು ಮಾಡ್ತಾಳೆ ಅಂದ್ರೆ ವರ್ಣನೆ ಮಾಡ್ತಾಳೆ. ಹೆಂಗೆ? वे उस अद्भुत स्थिति में कभी कभी घंटों मेज पर दीवार के सहारे खड़ा रहकर वह अपनी चमकली आंखों से मेरे कार्यकलाप देखा करता है. अद्भुत स्थिति में वे कभी घंटे घंटे यानी घंटों मेज पर दीवार के सहारे ಆ ತನ್ನ ಸ್ಟಡಿ ರೂಮಲ್ಲಿತ್ತಪ್ಪ ಅಂದ್ರೆ ಆಕಿನ ಬರವಣಿಗೆ ರೂಮ್ ಇದ್ದಿತ್ತು, ಒಂದು ಬಾಗಿಲ ಹತ್ರನೇ ಇತ್ತಲ್ಲ, ಆ ಬಾಗಿಲ ಹತ್ರ ನೋಡುವಂಥದ್ದು ಅಥವಾ ಒಂದು ಗಾಡಿಗೆ ಅನಿಸ್ಕೊಂಡಿರೋವಂಥದ್ದು, ಅಲ್ಲೇನು ಮಾಡ್ತಿದ್ಲು ತಾಸುಗಟ್ಟಲೆ ಆ ಮೇಜಿನ ಮೇಲೆ ಅಥವಾ ಆ ಒಂದು ಟೇಬಲ್ ಮೇಲೆ ಕೂಡುವಂಥದ್ದು. ಅವ್ರು वे भी कहते हैं सारे यानी सहारे खड़ा रहकर अपनी चमकली आंखों से, ತನ್ನ ಹೊಳೆಯುವಂಥ ಕಣ್ಣಿನಿಂದ ಏನು ಮಾಡ್ತಿದ್ಲು? ಚಮಕ್ಲಿ ಆಂಕೋಸೆ ಮೇರೆ ಕಾರ್ಯಕಲಾಪಕ್ಕೂ ದೇಖಾ ಕರ್ತಿತ್ತೆ, ಆ ತನ್ನ ಕಾರ್ಯಕಲಾಪವನ್ನು ಏನು ಮಾಡ್ತಿತ್ತದು ನೋಡ್ತಿತ್ತು ಅಂಥೇಳಿ ಮಹದೇವ್ ವರ್ಮಾ ವರ್ಣನ ಮಾಡ್ತಾರೆ. जो वे कहती हैं भूख लगने पर, क्योंकि सभी पशु पक्षियाँ हो या नहीं तो प्राण जंतु हो, वे सभी को भूख लगते हैं ना, उसी तरह गिल्लू को भूख लगने पर क्या करते थे? चिक चिक करते थे. जो इस शब्द को चिक चिक ಅಂತೇಳಿ ಕರಿತೀವಿ. ಕವ್ವಾ का ಧ್ವನಿ कैसे है? ಕಾವ್ ಕಾವ್ करते हैं. ಕವ್ವಾದ ಧ್ವನಿ ಹೆಂಗದ? ಕಾವ್ ಕಾವ್ ಅಂತೇಳಿ ಕರಿತೀವಲ್ಲ. ಕ್ಯೂಂಕಿ वे ಅನುರೂಪತಾ ಮೇ ಪೂछने की ಸಂಭಾವನಾ है. ಅನುರೂಪತಾದೊಳಗೆ ಏನು ಮಾಡ್ಬೋದು? ಇದನ್ನು ಕೇಳಿದ್ರು ಕೇಳ್ಬೋದು ಅಂತೇಳಿ. ಹಾಂ, जो चिक चिक करके मानो मुझे सूचना देती है, क्योंकि वे सूचना देती है, संदेश देती है, मुझे भूख लगी है महादेव वर्मा कुछ दे दो. और काजू या बिस्कुट मिलने पर, काजू ಅಂದ್ರೆ ಗೋಡಂಬಿ, ಕಾಜು ಅಂದ್ರೆ ಏನಿಲ್ಲಿ ಗೋಡಂಬಿ ಅದ. ಹೌದಾ? ಆ ಗೋಡಂಬಿ ಮತ್ತು ಬಿಸ್ಕುಟ್ ಸಿಕ್ಕದಂತ ಕೂಡಲೇ जो उसी स्थिति पर लिफाफे से बहर वाले फंजों से, या ಎರಡೇನು ಕಾಲುಗಳನ್ನು ಬಿಟ್ಟಿದ್ಲು, ಎರಡು ಕೈಗಳನ್ನೇನು ಬಿಟ್ಟಿದ್ಲಲ್ಲ, ಆ ಎರಡೂ ಕೈಗಳಿಂದ ಏನು ಮಾಡ್ತಾಳೆ ಅಂದ್ರೆ ಜೋ ಪಕಡ್ಕರ್ ಕುತ್ತರ್ತಾ ಇರತ್ತೆ. ಕುತ್ತರ್ತಾ ಅಂದ್ರೆ ಕೆದರುದು. ಹೆಂಗೆ ನಮ್ಮಂಗೆ ತಿನ್ಲಿಕ್ಕೆ ಸಾಧ್ಯ ಅದನ್ರಿ, ಅದಕ್ಕೆ ಪಟ್ನೆ ಕಾಜು ಅದೆಲ್ಲ ಬಾಯಿ ಒಳಗೆ ಹಾಕೊಂಡು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಮಾಡ್ತಿತ್ತಪ್ಪ ಅಂದ್ರೆ ತನ್ನ ಎರಡೂ ಕೈ ಒಳಗೆ ಇಟ್ಕೊಂಡು ತನ್ನ ಹಲ್ಲಿನಿಂದ ಅಥವಾ ತನ್ನ ಬಾಯಿಯಿಂದ ಏನು ಮಾಡ್ತಿತ್ತಪ್ಪ ಅಂದ್ರೆ ಅದು ಕೆದರ್ಕೋತ ಕೂಡ್ತಿತ್ತು, ಅಂದ್ರೆ ತಿಂತಾ ಇತ್ತು ಅಂಥೇಳಿ ನಾವು ಹೇಳ್ತೀವಿ. ಹೌದಾ? ಅವ್ರು यहाँ देखिए, ಇಲ್ಲಿ ನೋಡ್ರಿ, फिर गिल्लू का जीवन का प्रथम वसंत आया. प्रथम वसंत का मतलब ಅದು ಎಷ್ಟು ವರ್ಷ ಆಯ್ತು? ಈಗ 1 ವರ್ಷದಾಯ್ತು. 1 वर्ष होते हैं उनकी, प्रथम वर्ष आते हैं, प्रथम वर्ष ಬಂತು. और बहर की गिलहरियाँ खिड़की की जाली से पास आकर चिक चिक करके न जाने क्या कहने लगी हैं. और घर के बाहर रहने वाले गिलहरियाँ, गिलहरी का मतलब है अलिलुಗಳು ಅಂತೇಳಿ. यही एक बहुवचन, गिलहरी का बहुवचन क्या है? गिलहरियाँ है. अन्य के पास आकर, खिड़की जाली हत्र बंद ಏನು ಮಾಡ್ತಿತ್ತು ಅಂದ್ರೆ वे चिक चिक करके संदेश देती हैं न जाने क्या कहने लगी है. ಬೇರೆ ಅಳಿಲುಗಳು ಏನು ಮಾಡ್ತಿದ್ವಪ್ಪ ಅಂದ್ರೆ ಅದ್ರ ಬಲ್ಲಿ ಬಂದು ಏನು ಸಂದೇಶಗಳು ಕೊಡ್ತಿತ್ತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. और गिल्लू को ನೋಡ್ರಿ, और उसी के साथ साथ वे भी कहते हैं गिल्लू को जाली के पास बैठकर अपनेपन से ತನ್ನ ಸಲುವಾಗಿ ಏನು ಮಾಡ್ತದೆ ಅಂದ್ರೆ ಬಹರ್ ಜಾಗ್ತೆ ದೇಖ್ತೆ, ಅವ್ರು ಹೊರಗೆ ನೋಡ್ತದೆ. ಮುಜೆ ಲಗಾ ಕಿ ಉಸೆ ಮುಕ್ತ ಕರ್ನಾ ಚಾಹಿಯೆ. ನನಗೇನು ಅನ್ನಿಸ್ತದೆ? ಮಹದೇವ್ ವರ್ಮಾಕೋ ಕ್ಯಾ ಲಾಗ್ತೆ ಕಿ ವೇ ಮುಕ್ತ ಕರ್ನ, ಅದನ್ನೇನು ಮಾಡ್ಬೇಕು? ಈಗ ನಾವು ಸ್ವಾತಂತ್ರ್ಯವಾಗಿ ಬಿಡಬೇಕು ಅಂಥೇಳಿ ಅನ್ನಿಸ್ತು ಅಂತ. मैंने कीले को निकाल कर जाली का एक कोना खोल दिया है. ಆ ಕಿಟಕಿದು ಒಂದು ಕೋಣೆ ಏನೇನು ಮಾಡ್ತೀವಿ, ಇದೊಂದು ಕಿಟಕಿ ಅದ ಅಂತ ಇಟ್ಕೊಂಡು ಈ ಕಿಟಕಿ ಒಳಗಿಂದ ಒಂದು ಕೋಣೆಯನ್ನು, ಕ್ಯೂಂಕಿ ಒಂದು ಕಡೆ ಮೂಲಿಗೆ ಏನು ಮಾಡ್ತಾಳು, ಆ ಜಾಲಿ ಏನು ಇರ್ತದಲ್ರಿ ತಂತಿ
ಜಾಲಿ ಹಾಕಿರ್ತಾಳಲ್ಲ ಆ ತಂತಿ ಜಾಲಿಯನ್ನು ಏನು ಮಾಡ್ತಾಳೆ ಅಂದ್ರೆ ಬಿಚ್ಚಿಬಿಡ್ತಾಳೆ. या निकलते हैं क्योंकि वहाँ की जो ದ್ವಾರ ಬಾಗಿಲು कहते हैं ಗಿಲ್ಲು ಹೋಗ್ಲಿಕ್ಕೆ ಬರಲಿಕ್ಕೆ ಅದೇನು ಮಾಡ್ತದೆ ಒಂದು ದ್ವಾರ ಬಾಗಿಲು ಆಗ್ತದೆ ಅಂತ. जो इसी मार्ग से गिल्लू ने बहर जाने पर सचमुच मुक्ति की सांस लेती है. मुक्ति की सांस का मतलब ಉಸಿರಾಟ ಏನಾಗ್ತದೆ ಅದು ಸರಳ ಆಗ್ತದೆ ಅಂತೇಳಿ ಹೌದಾ. इतने छोटे जीव पर ನೋಡಿ क्योंकि वे छोटे जीव हैं. ಅದು ಹೆಂಗದ ಅಂದ್ರೆ ಸಣ್ಣದಾಗಿರುವಂಥ ಪ್ರಾಣಿ ಅದ. और उसी के साथ साथ उनकी महादेवी वर्मा के घर में क्या है फले कुत्ते बिल्लियाँ जैसी यानी बिल्लियों भी है. अदर जोड़ी एक समस्या थी. ಆ ಸಣ್ಣದಾಗಿರುವಂಥ ನಾಯಿ ಬಾಯಿ ಒಳಗೆ ಅಥವಾ ಬೆಕ್ಕಿನ ಬಾಯಿ ಒಳಗೆ ಗಿಲ್ಲು ಸಿಕ್ತಪ್ಪ ಅಂದ್ರೆ ಜೋ ಅನ್ಕಿ ಸುಲಭ ಆಹಾರ ಬಂತೆ ಅದರದೇ ಆಗಿರುವಂಥ ಒಂದು ಸುಲಭವಾಗಿರುವಂಥ ಆಹಾರ ಆಗ್ತದೋ ಅಂತೇಳಿ ಆಕೆ ಇದು ಒಂದು ಸಮಸ್ಯೆ ಆಯ್ತದೆ. मेरे कमरे से बाहर जाने पर वह भी खिड़की की खुली जाली के राह बाहर चला जाता था. यावाग महादेवी वर्मा जो उन घर खाली करके क्योंकि वे कई अन्य कार्य में बाहर गए तो वे भी खिड़की की खुली जाली से बाहर जाते थे और दिन भर गिलोरियों का झुंड का नेता बनकर. झुंड का मतलब है ಗುಂಪು ಅಂತೇಳಿ ಏನು ಕರಿತಿಲ್ಲ ಆ ಗುಂಪಿನ ಒಂದು ನೇತಾ ಬನ್ಕರ್. ನೇತಾ ಕ ಮತ್ಲಬ್ ನಾಯಕ कहते हैं. ನೇತಾ ಅಂದರೆ ಏನಿಲ್ಲಿ ನಾಯಕ ಅಂತ. ಆ ನಾಯಕ ಆಗಿ ಏನು ಮಾಡ್ತದೋ वे उनकी हर डाल पर मतलब ಪ್ರತಿ ಕ್ಷಣನೂ ಹೆಂಗಾಗ್ತದೋ ಪ್ರತಿ ಒಂದು ಸಮಸ್ಯೆಗೆ ಹೆಂಗಾಗ್ತದೆ ಅಂದ್ರೆ ಉಚ್ಚಲ್ತಾ ಕೂದತಾ रहता है. और उछलता भी है कूदता है. ಓಡೋದು ಜಿಗಿದಾಡೋದು ಅದೆಲ್ಲ ಮಾಡ್ತದೆ. ठीक 4 बजे जो उनकी समय रखो ठीक 4 बजे ಕರೆಕ್ಟಾಗಿ ಎಷ್ಟಕ್ಕೆ 4 ಗಂಟೆಗೆ ಏನು ಮಾಡ್ತಿತ್ತು वे खिड़की से भीतर आकर अपने झूले में झूलने लगता था. ಕರೆಕ್ಟ್ 4ಕ್ಕೆ ಮಹಾದೇವಿ ವರ್ಮ ತನ್ನ ಎಲ್ಲ ಕಾರ್ಯಕಲಾಪಗಳನ್ನು ಮುಗಿಸ್ಕೊಂಡು ಹೊರಗಿನಿಂದ ಮನೆಗೆ ಬರೋದ್ರಾಗ वे भी उनकी सारे उछलना कूदता छोड़कर वे भी 4 बजे खिड़की से भीतर आकर उनके झूले में झूलते थे. ಆದರೆ ಏನು ಮಾಡ್ತಿತ್ತು ಅಂದ್ರೆ ಅಲ್ಲಿ ಇರ್ತಿತ್ತು ಅಂತ ಹೇಳ್ತೀವಿ. और यहाँ पर देखिए मुझे चौंकाने की करने के लिए यानी चौंकाने के लिए घाबरी ಮಾಡುವಂಥ ಇಚ್ಛೆ ಯಾವಾಗ ಆಗ್ತಿತ್ತು ನ ಜಾನೆ ಕಬ್ और कैसे उत्पन्न हो गई थी. ಹೆಂಗೆ ಉತ್ಪನ್ನ ಆಗ್ತಿತ್ತೋ ಗೊತ್ತಿಲ್ಲ, ಯಾವಾಗ ಉತ್ಪನ್ನ ಆಗ್ತಿತ್ತೋ ಗೊತ್ತಾಗಿದ್ದಿಲ್ಲ. कभी फूलदानों के फूलों के पीछे ನೋಡ್ರಿ जो उनकी चौंकाने की इच्छा कब कब होती है तब उन्होंने फूलदानों के फूलों में छुप जाता था. ಆ ಒಂದು ಹೂವಿನ ಹೂಕುಂಡದ ಫೂಲ್ದಾನಕ್ಕೆ ಹೂಕುಂಡದ ಹೂವಿನೊಳಗೆ ಏನು ಮಾಡ್ತಿತ್ತು ಹೋಗಿ ಕೂಡ್ತಿತ್ತು. ಕವಿ ಪರ್ದೆಕ್ಕೆ ಚುನ್ನಟ್ ಮೇ ಕೆಲವೊಂದು ಸರಿ ಆ ಕರ್ಟನ್ ಇರ್ತದಲ್ಲ ಆ ಕರ್ಟನ್ದ ಹಿಂದಿನ ಬಾಜು ಏನು ಮಾಡ್ತಿತ್ತಪ್ಪ ಅಂದ್ರೆ ಹೋಗಿ ಕೂಡುವಂಥದ್ದು. और कभी सून जूही की पंक्तियों में ಇಲ್ಲಿ ಕೆಲವೊಂದು ಏನಾಗ್ತಿತ್ತಪ್ಪ ಅಂದ್ರೆ ಕೆಲವೊಂದು ಸರಿ ಸೂನ್ ಜೂಹಿ ಕಿ ಪಂಕ್ತಿಯೋ ಮೇ ಸೂನ್ ಜೂಹಿ ಏಕ್ ಲತಾ ಹೈ. ಸೂನ್ ಜೂಹಿ ಅನ್ನುವಂಥದ್ದು ಏನೈತಿ ಅಂದ್ರೆ ಒಂದು ಲತಾ ಒಂದು ಹೂವು ಅದದು. ಆ ಹೂವಿನ ಎಲೆ ಒಳಗೆ ಏನು ಮಾಡ್ತಿತ್ತು ಆ ಒಂದು ಎಲೆ ಒಳಗೆ ಏನು ಮಾಡ್ತಿತ್ತು ಅದು ಹೋಗಿ ಕೂಡ್ತಿತ್ತು ಅಂಥೇಳಿ. और चलो वे भी कहेंगे आगे वे कहती है महादेवी वर्मा ने मेरे पास ನನ್ನ ಹತ್ರ ಏನದ ಅಂದ್ರೆ ಬಹುತ್ ಸಾರೆ ಪಶು ಪಕ್ಷಿಯಾ ನನ್ನ ಮಹಾದೇವಿ ವರ್ಮ ಅವರು ತಮ್ಮ ಒಂದು ಇದರೊಳಗೆ ಏನು ಮಾಡ್ಯಾರ ಅಂದ್ರೆ ಭಾಳಷ್ಟು ಜನ ಪಶು ಮತ್ತು ಪಕ್ಷಿಗಳನ್ನು ಸಾಕಾಣಿಕೆ ಮಾಡ್ಯಾರ. ಹೌದಾ. ಅಂತಹ ಸಾಕಾಣಿಕೆ ಮಾಡಿದ್ರೊಳಗೆ बहुत सारे पशु पक्षियाँ हैं मुझे उनकी लगाव भी कम नहीं है. लगाव का मतलब है लगाव ಅಂದ್ರೆ ಏನಿಲ್ಲಿ ಹೌದಲ್ಲ. लगाव ಅಂದ್ರೆ ಏನು लगाव का मतलब क्या है लगाव का मतलब है ಹೊರೆ ಅಂತೇಳಿ ಏನು ಕರಿತೀವಲ್ಲ ಹೊರೆ. ಆಮೇಲೆ ಅದರ ಒಂದು जिम्मेदारी कहते हैं उस जिम्मेदारी भी कम नहीं है. अष्टला पशु पक्षियाँ हैं बाकी सभी पशु पक्षियाँ उन महादेवी वर्मा के घर में मौजूद
होने के बाद भी जो मेरे साथ मेरी थाली में बैठकर ನನ್ನದೇ ಆಗಿರುವಂಥ ಒಂದು ಊಟದ ತಟ್ಟಿ ಒಳಗೆ ಕೂತ್ ಊಟ ಮಾಡಿರುವಂಥ हिम्मत का मतलब है धैर्य ಅಂತೇಳಿ ಕರಿತೀವಲ್ಲ जो किसी को भी नहीं है मुझे ऐसा स्मरण भी नहीं आती है ತನ್ನದೇ ಆಗಿರುವಂಥ ಒಂದು ಸ್ಮರಣೆನೂ ಏನಾಗೋದಿಲ್ಲ ಅದಕ್ಕೆ ಸಿಗೋದಿಲ್ಲ मगर गिल्लू इनमें अपवाद था आदर गिल्लू ಏನೈತಪ್ಪ ಅಂದ್ರೆ जो एक अपवाद है जो उनके पास धैर्य है हिम्मत है आ गिल्लुविನ ಹತ್ರ ಏನಿತ್ತು ಅಂದ್ರೆ ಹಿಮ್ಮತ್ ಇತ್ತು ಧೈರ್ಯ ಇತ್ತು मैं जैसे ही खाने के कमरे में पहुंची ना ಯಾವಾಗ ಊಟದ ಕೋಲಿ ಒಳಗೆ ಹೋಗಿ ಮುಟ್ಟುತ್ತಿದ್ದೆ वह खिड़की से निकल कर ಆ ಕಿಟಕಿಯಿಂದ ಕೆಳಗಿಳಿದು आंगन की दीवार से आंगन ಅಂದ್ರೆ ಹಾಲ್ ಹಾಲಿನ ಒಂದು ಗೋಡೆಯಿಂದ ಹಾಲಿನ ಒಂದು ಬಾಗಿಲಿನಿಂದ ಬಾರ್ಮಾದ ಪಾರ್ಕರ್ ಆಂಗಣವನ್ನು ಅಂಗಳದ ಒಂದು ಬಾಗಿಲು ಒಂದು ದಾಟ್ಕೊಂಡು ಬಾರ್ಮಾದೆ ಪಾರ್ಕರ್ ಬಾರ್ಮಾದ ಅಂದ್ರೆ ಚಲೋ ಬಾರ್ಮಾದ का मतलब ಹಾಲ್ है ಬಾರ್ಮಾದ ಅಂದ್ರೆ ಏನಿಲ್ಲ ಹಾಲ್ ಇದು ಆಂಗನ್ ಅಂದ್ರೆ ಏನಿಲ್ಲ ಅಂಗಳ ಈ ಅಂಗಳ ಮತ್ತು ಹಾಲಿನ ಜೋಡಿ ಏನು ಮಾಡ್ತಿತ್ತು ಬಂದು जो करके मेज पर पहुंच जाता था ತಾವು ಊಟಕ್ಕೆ ಕೊಡುವಂಥ ಒಂದು ಮೇಜ್ ಟೇಬಲ್ ಏನಿತ್ತಲ್ಲ ಆ ಟೇಬಲ್ ಮೇಲೆ ಅದು ಬಂದು ಇರ್ತಿತ್ತು और साथ ही साथ मेरी थाली में बैठ जाना चाहता था अದ್ರ ಜೋಡಿ ಟೇಬಲ್ ಮೇಲೆ ಕೂಡೋದಲ್ಲ ಮಹಾದೇವಿ ವರ್ಮಕ್ಕೆ ಥಾಲಿ ಪರ್ ಆ ಮಹಾದೇವಿ ವರ್ಮ ಏನು ಊಟ ಮಾಡ್ಬೇಕು ಅನ್ನೋಂಥ ಪ್ಲೇಟ್ ಇರ್ತದಲ್ಲ ಆ ಪ್ಲೇಟ್ उसी के साथ साथ वे भी कहती है बड़ी कठिनाई से मैंने उसे थाली के पास बैठना सिखाए ಹೋಗಿ ಬರೋದು ಹಿಂಗೊಂದು ಪ್ಲೇಟ್ ಇತ್ತಪ್ಪ ಅಂದ್ರೆ ಇದೊಂದು ಗಿಲ್ಲು ಅದ ಅಂತ ಇಟ್ಕೊಳ್ರಿ ಈ ಗಿಲ್ಲು ಏನು ಮಾಡ್ತಿತ್ತು ಬರೋದು ಥಾಲಿ ಒಳಗೆ ಕೂಟ್ಬಿಡೋದು जो महादेव वर्मा ने जो उसे थाली के पास बैठना सिखाया ಬಹಳಷ್ಟು ಕಷ್ಟಪಟ್ಟು ಏನು ಮಾಡ್ಯಾಳಪ್ಪ ಅಂದ್ರೆ थालिಯ बाजू ಆ ಪ್ಲೇಟಿನ बाजू ಕುಡಿದು ಕಲಿಸ್ಯಾಳ ಅಂತೇಳಿ ಮೇರಿ थाली से एक चावल उठाकर ಅದು ತನ್ನ थाली ಹತ್ರ ಕೂತ್ಕೊಂಡು ಏನು ಮಾಡ್ತಿತ್ತು एक चावल ಅಂದ್ರೆ ಅನ್ನದ್ದು ಅಗಲ ಅನ್ನದ ಅಂಗಳವನ್ನು ಏನು ಮಾಡ್ತಿತ್ತು ಅಂದ್ರೆ ತಿಂತಿತ್ತು सफाई से खाता है काजू उसका प्रिय खाद्य है ನೋಡ್ರಿ ಗಿಲಹರಿ का प्रिय खाद्य क्या है काजू है ಬಹಳಷ್ಟು ಅದಕ್ಕೆ ಪ್ರೀತಿಯಾಗಿರುವಂಥ ವಸ್ತು ಯಾವುದಿತ್ತಪ್ಪ ಅಂದ್ರೆ ಅದೇನದ ಕಾಜು ಅದ ಅಂತೇಳಿ ಕರಿತೀವಿ ಗೋಡಂಬಿ ಅದದ್ದು ಪ್ರಿಯವಾಗಿರುವಂಥ ವಸ್ತು है खाद्य का मतलब है आहार है दिन यानी कई दिन काजू न मिलने पर ಬಹಳಷ್ಟು ದಿನ ಏನಾಗ್ತಿಲ್ಲಪ್ಪ ಅಂದ್ರೆ ಆ ಕಾಜು ಸಿಗ್ಲಾರ ಸಲುವಾಗಿನೇ उसे अन्य खाने की चीज़ों या तो लेना बंद कर देता था या झूले से नीचे फेंक देता है काजू इद्रेने ಅದು ಊಟ ಮಾಡೋದು या नहीं तो अन्य वस्तु दिए तो अन्य खाने की चीज़ें दिए तो उसको क्या करती थी लेना बंद कर देता था ನಾ ತಗೊಳ್ಳಲ್ಲ ಅಂತಿತ್ತದು ನಾ ತಗೊಳ್ಳಲ್ಲ ಅಂತಿತ್ತದು और उसी के साथ साथ वे भी कहती है झूले से नीचे फेंक देता था ಆಯನ ತಾ ಇರುವಂಥ ಜೂಲೆ ಅದಲ್ಲ ಗೂಡದಲ್ಲ ಆ ಗೂಡ್ಲಿಂದ ಏನು ಮಾಡ್ತಿತ್ತು ಕೆಳಗೆ ಹೋಗೋದು ಬಿಡ್ತಿತ್ತು ಕಾಜು ಹಿ ಉಸೆ ಪ್ರಿಯ ಖಾದ್ಯ ಕಾಜುನೇ ಏನದಪ್ಪ ಅಂದ್ರೆ ಅದಕ್ಕೆ ಬಹಳಷ್ಟು ಪ್ರಿಯವಾಗಿರುವಂಥ ಒಂದು ಖಾದ್ಯ ಅದ ಅಂತ ಹೇಳ್ದೆ ಚಲೋ वे आगे कहती है उसी बीच अदे आघात ಆಗ್ತದು मैं आहत होकर कुछ दिन अस्पताल में रहना पड़ा ಕೆಲವೊಂದು ಸಮಯದಾಗ ತನ ಏನು ಮಾಡ್ತಾಳು जो उसे अस्पताल में रहने पड़ते हैं ಬಹಳಷ್ಟು ಏನಾಗ್ತದೆ ಅಂದ್ರೆ अस्पताल ಒಳಗಿರ್ತಾಳೆ उन दिनों जब मेरे कमरे का दरवाज़ा खोला जाता था ನೋಡ್ರಿ ಕೆಲವೊಂದು ಆಕೆ ಆಸ್ಪತ್ರೆ ಇದ್ದಂಥ ಸಮಯದೊಳಗೆ ಗಿಲ್ಲು कमरे में एक ही था कमरे ಒಳಗೆ ಏನಿತ್ತು ಮನಿ ಒಳಗೆ पूरे घर में एक ही जीव है उन जीवों में कुछ लोगों ने खाने के लिए दिया तो या नहीं तो दरवाज़ा खुला जाता तो गिल्लू अपने झूले से उतरकर दौड़ता और फिर उसी दूसरे को देखकर तेजी से अपने घोंसले में जा बैठता है ಯಾವಾಗ ನಾ ಆರಾಮಿಲ್ಲಾರ್ದಾಗ ದವಾಖಾನೆಗಿದ್ನಲ್ಲ ಅವಾಗ ನಾನು ಮನೆ ಬಾಗ್ಲ ತೆಗಿತಪ್ಪ ಅಂದ್ರೆ ಗಿಲ್ಲು ಅಪ್ನೆ ಜೂಲೆಸೆ ಉತ್ತರ್ಕರ್ ದೌಡ್ತಾ ಭಾಳಷ್ಟು ವೇಗವಾಗಿ ಏನು ಮಾಡ್ತಿತ್ತು ನಾನು ಹತ್ರ ಬರ್ತಿತ್ತು ಬಾಗಿಲ ಹತ್ರ ಬರ್ತಿತ್ತು ಅವ್ರ ದೂಸರೆ ಕೋ ದೇಕರ್ ಉಸಿ ತೇಜಿಸೆ ಘೋಸ್ಲೆ ತನ್ನ ಗೂಡೊಳಗೆ ಏನು ಮಾಡ್ತಿತ್ತು ಹೋಗಿ ಕೂಡ್ತಿತ್ತು ಅಂತ ಹೇಳ್ತೀವಿ सब उसे काजू दे जाते थे
क्योंकि काजू क्या है, गिलहरी की प्रिय खाद्य है, इसलिए सभी ने काजू दे जाते थे। मगर फिर कहती है परंतु आज है अस्पताल से मैं आरोग्य होकर लौटने के बाद, अस्पताल से जब मैं लौटने के बाद उसे झूले की सफाई करते हैं। महादेव वर्मा जब अस्पताल में यानी अस्पताल से आने के बाद उसे झूले को यानी गिल्लू के झूले को, गिल्लू के ಗೂಡು ಆ ಗಿಲ್ಲುವಿನ ಒಂದು ಮನೆಯನ್ನು ಏನು ಮಾಡ್ತಾಳೋ ವೆ ಸಫಾಯಿ करते समय, सफाई ಮಾಡುವಂಥ ಸಮಯದೊಳಗೆ ಏನಾಗ್ತದೆ, जो उनमें से काजू भरे मिले, ಭಾಳಷ್ಟು ಏನು ಸಿಕ್ಕು ಅಂದ್ರೆ ಕಾಜು ಸಿಕ್ಕು ಹೌದಾ, ये जिससे ज्ञात होता था। ಅದರಿಂದ ಜ್ಞಾತ್ का मतलब है, ಜ್ಞಾತ್ ಅಂದ್ರೆ ಏನಿಲ್ಲಿ ನೆನಪು ಹೌದಾ, ಅಥವಾ ತಿಳುವಳಿಕೆ ಅಂತೇಳಿ ಏನು ಕರಿತೀವಲ್ಲ, ಆ ತಿಳುವಳಿಕೆ ಹೆಂಗೆ ಆಗ್ತಿತ್ತು ಅಂದ್ರೆ ಜ್ಞಾತತಿ ಏನಕ್ಕೆ ಸ್ಮರಣ ಆತಿ, ಅದರ ಜೋಡಿ ಏನಾಗ್ತದೆ ಸ್ಮರಣೆ ಹೆಂಗೆ ಆಗ್ತಿತ್ತು ಅಂದ್ರೆ ಉನ್ ದಿನೋ ಅಪ್ನ ಪ್ರಿಯ ಖಾದ್ಯ ಕಿತ್ನಾ ಕಮ್ ಖಾತಾ था, ಎಷ್ಟೊಂದು ಕಡಿಮೆ ಸಿಗ್ತಿತ್ತಪ್ಪ, ಎಷ್ಟು ಕಡಿಮೆ ತಿಂತಿತ್ತು ಅದು, ಕ್ಯೂಂಕಿ ಮೈ ಅಸ್ಪತಾಲ್ ಮೇ ನಾ ಯಾವಲ್ಲಿದ್ದೀನಿ अस्पतालದಾಗಿದ್ದೀನಿ, अस्पतालದಾಗಿದ್ದಂಥ ಸಮಯದೊಳಗೆ जो उनकी व्यवहार देखो, मन का व्यवहार देखो, गिल्लू का ಎಷ್ಟೇ ಪ್ರಿಯ ಖಾದ್ಯವನ್ನು ತಂದು ಕೊಟ್ಟರು ಸದಕ್ಕೂ वे कभी नहीं खाया है, ಅದು ಒಟ್ಟ ತಿಂದೇ ಇಲ್ಲ ಅಂತೇಳಿ। और झूले में उनकी काजू के बरे मिले, ಆದರೆ झूले ಒಳಗೆ ಏನು ಸಿಕ್ಕದು ಅಂದ್ರೆ ಭಾಳಷ್ಟು ಕಾಜು ಸಿಕ್ಕದು ಅಂತ ಹೇಳ್ತೀವಿ ಹೌದಾ। चलो वे कहेंगे आगे, महादेव वर्मा कहती है मेरी अस्तव्यवस्था में, मेरी अस्वस्थता में, ನನ್ನ अस्वस्थतादೊಳಗೆ वे मेरे तकिए पर सिरहाने बैठकर, तकिए ಅಂದ್ರೆ तकिए का मतलब है जो उनकी काटा है, उनकी सोने की एक जगह है, ಆ ಸೋನೆ ಒಂದು ಜಗದೊಳಗೆ ಏನು ಮಾಡ್ತಾಳದು ಕೂಡ್ತದು, वे सिरहाने पर बैठकर, सिरहाने का मतलब है तन तली हत्र कूटಕೊಂಡು, किसकी महादेवी वर्मा के सिर के पास बैठकर, सिर के पास बैठकर कहते हैं नन्हे नन्हे पंजों से, ಸಣ್ಣ ಸಣ್ಣದಾಗಿರುವಂಥ ಪಂಜಗಳದಾವಲ್ಲ, ಸಣ್ಣ ಸಣ್ಣದಾಗಿರುವಂಥ ಕೈಗಳಿಂದ ಏನು ಮಾಡ್ತದು ಮೇರೆ ಬಾಲೋ को, और मेरे बालों को कैसे हौले हौले से सलहाता रहता है, सलहाता का मतलब ತನ್ನ ಕೈಗಳನ್ನು ಏನು ಮಾಡ್ತಿತ್ತು ಆ ಮಹಾದೇವಿ ವರ್ಮ ಅವರ ಕೂದಲನ್ನು ಆಡಿಸುವಂಥದ್ದು ಮಾಡ್ತಿತ್ತು ಅಂತೇಳಿ। ಸೊ वे आगे देखेंगे, ಇನ್ನು ಮುಂದೆ ನೋಡಮ್ಮ ಅದು ಹೆಂಗೆ ಮಾಡ್ತದಪ್ಪ ಅಂದ್ರೆ, जो उनकी सिरहाने पर हौले हौले से सलहता रहती है, ಭಾಳಷ್ಟು ಏನು ಮಾಡ್ತಿತ್ತು ಅಂದ್ರೆ ಅದು ತನ್ನ ಕೈಯನ್ನು ಆಡಿಸ್ತಿತ್ತು ಅಂಥೇಳಿ ನೋಡಿದ್ವಿ। अब आगे देखिए ಈಗ ಮುಂದೆ ನೋಡ್ರು, गर्मियों में, गर्मियों का मतलब ಕೆಲಸವನ್ನು ಮಾಡ್ತಿದ್ಲಪ್ಪ ಹೌದಾ। जो उस काम करते समय गिल्लू ने भर न जाता था, ಒಟ್ಟ ಹೊರಗೂ ಹೋಗ್ತಿದ್ದಿಲ್ಲ, और अपने झूले में न बैठता, न अपने झूले में बैठता रहते हैं, ಒಟ್ಟ ಎಲ್ಲಿ ಹೊರಗೂ ಹೋಗ್ತಿದ್ದಿಲ್ಲ, ಅದ್ರ ಜೋಡಿ ತನ್ನ ಒಂದು ಗೂಡು ಒಳಗೆ ಸದಕ್ನೋದು ಇರ್ತಿದ್ದಿಲ್ಲ ಅಂತ, क्योंकि वे गर्मियाँ में आती, क्योंकि उनकी झूले कहाँ पर है, खिड़की के पास है, ಅದರ झूले ಎಲ್ಲಿ ಅದಾವ ಅಂದ್ರೆ खिड़की ಹತ್ತಿರ ಇರೋದ್ರಿಂದ वहाँ पर गर्मियाँ लगती हैं, इसलिए वे न बाहर जाता था न उनके झूले में न बैठता था। मगर वहाँ मेरे पास रखी हुई सुरहरी में, सुरहई पर का मतलब एक तांडा सा होती है, सुरहरी ಅಂತೇಳಿ ಇರ್ತದಪ್ಪ, ಹೆಂಗಂದ್ರೆ ಹಿಂಗಿರ್ತದೆ, ಈ प्राचीन काल में हमें पानी पीने के लिए जो उनकी उपयोग करते हैं, ಒಂದು ಕುಂಡ ಇತ್ತು, ಅದು ಕುಂಡ ಒಳಗೆ ಏನು ಮಾಡ್ತಿತ್ತು ಇದು कूड़ता अंदर, पास रखी सुरही पर लेट जाता था, और उसे प्रकाश समीप भी रहता है, महादेवी वर्मा के पास ही रहता था, और उनके ठंडक में भी ಬಹಳಷ್ಟು ಏನಾಗ್ತಿತ್ತು ಅದು ತಂಪದಾಗೂ ಕೂಡ್ತಿತ್ತು ಅಂಥೇಳಿ। चलो वे कहते हैं गिलहरी का जीवन का अवधि 2 ही वर्ष होती है। महादेवी वर्मा आगे कहते हैं गिलहरी का जीवन की अवधि कितनी वर्ष है, 2 वर्ष, 2 ವರ್ಷ ಏನದ ಆ ಗಿಲಹರಿಯ ಜೀವಿತಾವಧಿ ಅದ। और उनकी अंत गिल्लू की जीवन का यात्रा आती है, उनकी जीवन की अंत की यात्रा आती है। दिन भर उसने न कुछ खाया
ನ ವಹ ಬಹರ್ ಗಯ. ಇಡೀ ಲಾಸ್ಟ್ ಇವತ್ತೇನೈತಪ್ಪ ಅಂದ್ರೆ ಗಿಲ್ಲುವಿನ ಕೊನೆ ಕ್ಷಣ ಅದು, ಜೀವನ ಕಿ ಅಂತಿಮ ಯಾತ್ರಾ. ಈ ಸದ್ಯ ಗಿಲ್ಲುವಿನ ವರ್ಷ ಎಷ್ಟದು, ಜೀವಿತಾವಧಿ ಎಷ್ಟದ, 2 ವರ್ಷ. ನ ಕಾಯ ಹೈ ನ ವಹ ಬಹರ್ ಗಯ, ಒಟ್ಟ ಹೊರಗೂ ಹೋಗಿದ್ದಿಲ್ಲ, ಎಲ್ಲಿನೂ ಹೋಗ್ಲಿಲ್ಲಪ್ಪ. ಅವ್ರು ಉನ್ಕಿ ಫಂಜೆ ಟಂಡೆ ಹೋಗೆ, ಅದರ ಒಂದು ಕಾಲುಗಳು ಹೆಂಗಿತ್ತು ಅಂದ್ರೆ ವೇ ಟಂಡೆ ಹೋತಿಯ ಮನೆ ಹೀಟರ್ ಜಲಾತ. ಅದಕ್ಕೇನು ಮಾಡ್ತೀನಿ ನಾನು, ಕಾವು ಕೊಡ್ತೀನಿ ಆ ಕಾಲುಗಳಿಗೆ. और उष्णता देने के प्रकार प्रयत्न किए हैं, अदर जोड़ी हीटर जोड़ी ಏನು ಮಾಡ್ತಾಳೆ उष्णता देती हैं, जो बहुत सारे प्रयत्न करने के बाद परंतु प्रभात की प्रथम किरणें हैं. ಫಸ್ಟ್ಗೆ ಸೂರ್ಯನ ಹುಟ್ಟುವಿನ ಪ್ರಥಮ ಕಿರಣೆ के साथ साथ ही ಗಿಲ್ಲು ಚಿರ್ ನಿದ್ರಾ में सो गया. ಸೂರ್ಯನ ಮೊದಲನೇ ಕಿರಣ ಭೂಮಿಗೆ ಬೀಳುವುದರೊಳಗೇನೆ ಏನಾಗ್ತದೋ ಗಿಲ್ಲು की प्राण त्याग देती हैं, गिल्लू चिर निद्रा में सो जाते हैं. जो उनका झूला उतरा कर, जो उनकी झूला है ಅದರ ಒಂದು ಗೂಡು ಏನದಪ್ಪ ಅಂದ್ರೆ ಅದನ್ನು ಕೆಳಗೆ ಇಳಿಸ್ತಾಳೆ. ಅವ್ರ ಕಿಟಕಿ ಕಿ ಜಾಲಿ ಬಂದ್ ಕರ್ ದಿ ಗई है, ಅದ್ರ ಜೋಡಿ ಆ ಇರುವಂಥ ಕಿಟಕಿ, ಆ झूलेದ ಕಿಟಕಿ ಏನು ಮಾಡ್ತಾ जो वे सभी बंद कर देती है. परंतु गिलहरियों की नई पीढ़ी, नई पीढ़ी का मतलब है ಹೊಸ ಪೀढ़ಿ, ಹೊಸ ಪೀಳಿಗೆಗಳೇನದವು, ಹೊಸ ಪೀಳಿಗೆ खिड़की के पास आकर, आ खिड़की ಹತ್ರ ಬಂದು ಏನು ಮಾಡ್ತದೋ ಚಿಕ್ ಚಿಕ್ ಕರ್ತಿ ಹೇ. ನೋಡ್ರಿ ಅದ್ರ ಜೋಡಿ ಆ ಹೊಸ ಪೀಳಿಗೆಗಳು ಏನು ಮಾಡ್ತಾವೆ, ಗಿಲಹರಿದು 1ನೇ ವರ್ಷದ ಪೀಳಿಗೆಗಳು, ಅದ್ರ ಹಿಂದಿನ ಪೀಳಿಗೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ खिड़की के पास आकर उन्हें चिक चिक करती है रहती थी. और सून जूही की, और उसी के साथ साथ वे कहती है सून जूही खिलती रहती है. ಅದ್ರ ಜೋಡಿ ಏನು ಮಾಡ್ತದೋ ಆ ಸೂನ್ ಜೂಯನ್ ಅಂತ ಹೂವುಗಳು ಏನಾಗ್ತದಪ್ಪ ಅಂದ್ರೆ ಅರಳಿಕ್ ಚಾಲು ಆಗ ಲತಾಕ್ಕೆ ನೀಚೆ. ಸೂನ್ ಜೂಯನ್ ಅಂತ ಹೂವಿನ ಒಂದು ಕೆಳಗೆ ಏನು ಮಾಡ್ಯಾಳಪ್ಪ ಅಂದ್ರೆ ಈ ಗಿಲ್ಲುವಿನ ಸಮಾಧಿ ಅದ. इसलिए भी कि उसे वह लता सबसे अधिक प्रिय. ಯಾಕೆ ಅಲ್ಲೇ ಸೂನ್ ಜೂही की लता के नीचे उनकी समाधि क्यों बनाया गया है कि वे सून जूही लता इनके सबसे अधिक प्रिय लता है. ಬಹಳಷ್ಟು सबसे प्रिय लता ಯಾವುದಿತ್ತಪ್ಪ ಅಂದ್ರೆ ಸೂನ್ ಜೂही ಲತಾ ಇತ್ತು. इसलिए भी कि उस लघु घात का, अदे ಒಂದು लघु घातದೇನೋ, घात का मतलब है उस शरीर का, उस लघु शरीर का किसी वसंती दिन पर, अदे ಒಂದು वसंत दिन, वासंत के दिन पर यानी ज्येष्ठ मास के दिन पर जूही की पिताब छोटे फूल के रूप में, ನೋಡ್ರಿ ಅದೇ ಅರಳ್ತಾ ಇರುವಂಥ ಒಂದು ಸಣ್ಣಿನ ಹೂವಿನ ರೂಪದೊಳಗೆ ಮೈ ಉನ್ ಗಿಲ್ಲು ಕೋ ವಿಶ್ವಾಸ ಮುಜೆ ಸಂತೋಷ ದೇತಾ है. ಅದೇ ಒಂದು ರೀತಿಯಾಗಿ ಅರಳುತ್ತಿರುವಂಥ ಹೂವಿನೊಳಗೇನೆ ಏನು ಮಾಡ್ತಾಳೆ ಮಹಾದೇವಿ ವರ್ಮ ಉಸ್ ಗಿಲ್ಲು ಕೋ देखते हैं. यही गिल्लू का है, यानी गिल्लू का जीवन चरित्र है. मगर इस पाठ का आशय पहले ही देखना चाहे तो अब हम इस पाठ का आशय देखेंगे आज की क्लास में. क्योंकि कौन कहते हैं कि पशु पक्षी भावहीन प्राणी है. पशु पक्षिಗಳೇನದಾವ ಅಂದ್ರೆ भावहीन प्राणी ಅಂತೇಳಿ ಯಾರು ಹೇಳ್ತಾರೆ. वहाँ पर भी हमारी तरह कभी कभार हमसे अधिक भावानुकूल कहती है, विचारवान होते हैं और सहृदय व्यवहार करते हैं. ಪ್ರಾಣಿಗಳು ಹೆಂಗದಾವ ಅಂದ್ರೆ ನಮಗಿಂತಲೂ ಹೆಚ್ಚಿಗೆ ಏನದಾವು ಅಧೈನಿಕ ಭಾವಾನುಕೂಲ. ಒಂದು ಸಾರಿ ಹಚ್ಕೊಂಡ್ತಪ್ಪ ಅಂದ್ರೆ ಭಾಳ ಭಾವನೆಗಳನ್ನು ವ್ಯಕ್ತಪಡಿಸ್ತದೆ. ವಿಚಾರವಾನ್ ಹೋತೆ, ಬಹಳಷ್ಟು ವಿಚಾರಶೀಲಗಳದಾವ, ನಮ್ಮ ಮನುಷ್ಯರ್ಕಿಂತಲೂ ಹೆಚ್ಚು ಅಂತೇಳಿ. और उसी तरह उन्होंने एक छोटा सा जीव को रखकर, ಒಂದು ಸಣ್ಣದಾಗಿರುವಂಥ ಒಂದು ಪ್ರಾಣಿಯನ್ನು ಇಟ್ಕೊಂಡು ಏನಿ ಗಿಲಹರಿ के वहाँ पर गिलहरी के बच्चे का रेखांकन कर. ನೋಡ್ರಿ ಇಡೀ ಒಂದು ಗಿಲಹರಿಯ ಒಂದು ಸಣ್ಣ ಪ್ರಾಣಿಯನ್ನು ಇಟ್ಕೊಂಡು ಏನು ಮಾಡ್ತಾಳೆ, ಜೋನ್ಕಿ ರೇಖಾಂಕತ್ ಕರ್ತೀಯ, ರೇಖಾಂಕನ್ का मतलब ಏನಿ ರೇಖಾಚಿತ್ರ ಕರ್ತೀಯ, ಅದರ ಪೂರ್ತಿಯಾಗಿರುವಂಥ ಜೀವನವನ್ನು ಬರಿತಾಳು ಅಂತೇಳಿ. ಮಾನವ ಸಹ ಜೀವನ ಶೈಲಿ में प्रभावशाली चित्रण करते हैं, ಬಹಳಷ್ಟು ಪ್ರಭಾವಶಾಲಿಯಾಗಿರುವಂಥ ಚಿತ್ರಣ ಮಾಡ್ತಾಳು ಅಂತೇಳಿ. क्योंकि पशु पक्षियों की जातियाँ लुप्त होती है मानव की स्वार्थ के कारण. ಮನುಷ್ಯನ ಸ್ವಾರ್ಥದಿಂದ ಏನಾಗ್ಲಿಕ್ಕತ್ತದ ಅಂದ್ರೆ
आज के ज़माने में, आज के प्रस्तुत ज़माने में जो पशु पक्षी की संतति क्या होती हैं, लुप्त हो रही है. लुप्त का मतलब है ಮಾಯ ಆಗ್ಲಿಕ್ಕತ್ತದ, ಕಡಿಮೆ ಆಗ್ಲಿಕ್ಕತ್ತದ ಅಂತೇಳಿ. ಹೌದಾ, कड़िमे ಆಗ್ಲಿಕ್ಕತ್ತದ ಅಂತ ಹೇಳ್ತಾರೆ. महादेव वर्मा जी की यह संस्मरण है. गिल्लू क्या है, संस्मरण. महादेव वर्मा ने ಒಂದು ಸಂಸ್ಮರಣ ನೆನಪಿಕೆ ಅದ ಅಂತ ಹೇಳಿ. ಹೌದಾ, और उसी के साथ साथ वे भी कहती है उनके प्रति प्रेम भाव जगाने के लिए, यानी प्रेम भाव जगाने के लिए, पशु पक्षियों के प्रेम भाव जगाने के लिए वह एक सार्थक प्रयत्न होती है. ಇದೊಂದೇನಾಯ್ತಪ್ಪ ಅಂದ್ರೆ ಸಾರ್ಥಕವಾಗಿರುವಂಥ ಪ್ರಯತ್ನ ಅದ ಅಂತ ಹೇಳ್ತಾರೆ. मगर आज बच्चों ये समझिए, गिल्लू एक रेखा चित्र है. गिल्लू ಏನದ ಅಂದ್ರೆ ಒಂದು ರೇಖಾ ಚಿತ್ರದ. ಗಿಲ್ಲು क्या एक ರೇಖಾ ಚಿತ್ರ है. ಗಿಲ್ಲು ಅನ್ನೋಂಥದ್ದು ಏನೈತಪ್ಪ ಅಂದ್ರೆ ಒಂದು ರೇಖಾಚಿತ್ರದ ಅನ್ನೋದ್ರ ಮುಖಾಂತರವಾಗಿ आज की क्लास यही समाप्त होती है. गिल्लू की जो इस लेसन है यही ख़त्म करके हम आगे के लेसन देखेंगे. इस वीडियो आपको